ಈಗ ತುಲಾ ರಾಶಿಯ ಒಂದು ಚಿಂತನೆ. ತುಂಬ ಮುಖ್ಯವಾದ ರಾಶಿ ತುಲಾ ರಾಶಿ. ಶುಕ್ರನ ಆಧಿಪತ್ಯಕ್ಕೆ ಒಳಪಟ್ಟಿರುವಂತಹ ತುಲಾ ರಾಶಿಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೇಗಿದೆ, ಜುಲೈ ತಿಂಗಳಿನಲ್ಲಿ ಅವರಿಗೆ ತುಂಬ ಒಳ್ಳೆಯದು ಏನಾಗುವುದಿದೆ ಎಲ್ಲವನ್ನು ಕೂಡ ನಾವಿಲ್ಲಿ ಚಿಂತನೆ ಮಾಡ್ತಾ ತೆರಳೋಣ. ಈಗ ತುಲಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಉಚ್ಚದಲ್ಲಿ ಗುರು ಇರೋದರಿಂದಾಗಿ ಅವರು ವ್ಯವಹಾರದಲ್ಲಿ ತುಂಬ ನೈಪುಣ್ಯವನ್ನು ಹೊಂದುತ್ತಾರೆ. ವ್ಯವಹಾರದಲ್ಲಿ ತುಂಬ ಯಶಸ್ಸನ್ನು, ಪ್ರಗತಿಯನ್ನು ಅವರು ಸಾಧಿಸ್ತಾರೆ. ಏಕೆಂದರೆ ಉಚ್ಚದಲ್ಲಿ ಗುರು ಕರ್ಕಾಟಕದಲ್ಲಿ ಇರೋದರಿಂದ, ಇದು ಕರ್ಮಾಧಿಪತಿ ಗುರು ಆಗಿರೋದ್ರಿಂದ, ಕರ್ಮಸ್ಥಾನದಲ್ಲಿ ಗುರು ಇರೋದರಿಂದಾಗಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಯಸ್ಸು ಆಗುತ್ತೆ. ಈ ವರ್ಷ ತುಂಬ ಒಳ್ಳೆಯದಿದೆ ಅವರಿಗೆ. ವಾಸ್ತವವಾಗಿ 10ನೇ ಮನೆಯಲ್ಲಿ ಗುರುಬಲ ಬರೋದಿಲ್ಲ, ಆದರೆ ಕರ್ಮ ಅಲ್ಲಿ 10ನೇ ಮನೆಯಲ್ಲಿ ಗುರು ಇದ್ದಾಗ ವ್ಯವಹಾರದಲ್ಲಿ ಒಂದು ಒಳ್ಳೆಯದನ್ನು ಉಂಟು ಮಾಡ್ತಾನೆ. ಈಗ ಪ್ರಸ್ತುತದಲ್ಲಿ ಹೇಳಬೇಕಾದದ್ದು ಜೂನ್ 20ನೇ ತಾರೀಕಿಂದ ಆಗಸ್ಟ್ 3ನೇ ತಾರೀಕಿನ ತನಕ ವೃಷಭ ರಾಶಿಯನ್ನು ಕುಜ ಪ್ರವೇಶ ಮಾಡ್ತಾನೆ. ವೃಷಭ ರಾಶಿಯಲ್ಲೇ ಇರ್ತಾನೆ. ಆ ವೃಷಭ ರಾಶಿಯ ಮೇಲೆ ಶನಿಯ ದೃಷ್ಟಿ ಕೂಡ ಬರುತ್ತೆ. ಶನಿ ಯಾವತ್ತೂ ಕೂಡ 3ನೇ ಮನೆ, 7ನೇ ಮನೆ, 10ನೇ ಮನೆಯನ್ನು ನೋಡ್ತಾನೆ. ಅದರಿಂದಾಗಿ ಈ ವೃಷಭ ರಾಶಿಯನ್ನು ನೋಡುವುದರ ಜೊತೆಯಲ್ಲಿಯೇ ಅವನು ಶನಿಯ ಕುಜನ ಮೇಲೂ ಕೂಡ ದೃಷ್ಟಿಯನ್ನು ಬೀರ್ತಾನೆ. ಇಲ್ಲಿ ವೃಷಭ ರಾಶಿ ಬೇರೆಯಲ್ಲ, ತುಲಾ ರಾಶಿ ಬೇರೆಯಲ್ಲ. ಏಕೆಂದರೆ ಎರಡೂ ರಾಶಿಗಳಿಗೆ ಶುಕ್ರನೇ ಅಧಿಪತಿ. ವೃಷಭ ರಾಶಿಯವರನ್ನು ಹೇಗೆ ಶುಕ್ರ ನಿಯಂತ್ರಣ ಮಾಡ್ತಾನೋ ಅದರಂತೆ ತುಲಾ ರಾಶಿಯವರನ್ನು ಕೂಡ ಶುಕ್ರನೇ ನಿಯಮನ ಮಾಡ್ತಾನೆ. ಆದ್ದರಿಂದ ಅವರಿಗೆ ಸ್ವತಃ ಅವರ ವ್ಯವಹಾರದಲ್ಲಿ ಚತುರರಾಗಿರ್ತಾರೆ ಮತ್ತು ಸಂಗೀತಾದಿಗಳಲ್ಲಿ ಮೊದಲಾದವುಗಳಲ್ಲಿ ಅವರು ತುಂಬ ಆಸಕ್ತಿಯನ್ನು ಹೊಂದಿರ್ತಾರೆ. ಶುಕ್ರನ ಕಾರಕತ್ವ ಏನಿದೆ ಅದೆಲ್ಲವೂ ಕೂಡ ಈ ರಾಶಿಯವರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಈಗ ಕುಜ ವೃಷಭ ರಾಶಿಯಲ್ಲಿ ಬಂದಾಗ ತುಲಾ ರಾಶಿಯಿಂದ ಅದನ್ನು ಲೆಕ್ಕ ಹಾಕಿದರೆ 8ನೇ ಮನೆ ಆಗುತ್ತೆ. ಅಂದ ಅಷ್ಟಮ ಕುಜ, ಅಷ್ಟಮ ಸ್ಥಾನದಲ್ಲಿ ಕುಜ ಬಂದಂತೆ ಆಗುತ್ತೆ. ಅದೇ ಅಷ್ಟಮ ಸ್ಥಾನಕ್ಕೆ ಶನಿಯು ಕೂಡ ಬಂದು ಬಿಡ್ತಾನೆ. ಅಷ್ಟಮ ಸ್ಥಾನದಲ್ಲಿ ಶನಿ ಕುಜ ಇವರು ಇದ್ದರೆ ಅದೊಂದು ದೋಷ ಅಂತ, ಕುಜ ದೋಷ ಅಂತ ಕರೀತಾರೆ, ಅಥವಾ ಅದನ್ನು ಶನಿ ದೋಷ ಅಂತ ಕರೀತಾರೆ. ಅಷ್ಟಮ ಸ್ಥಾನಕ್ಕೆ ಬರಬಾರ್ದು. ಅಂದರೆ ಶನಿ ಇರೋದು ಮೀನದಲ್ಲಿ ಶನಿ ಇರೋದು ಅದು ಷಷ್ಠ ಸ್ಥಾನದಲ್ಲಿ, ಅದು ಉಪಚಯ ಸ್ಥಾನವೇ ಆಗಿದೆ. ಉಪಚಯ ಸ್ಥಾನ ಅಂತ ಅಂದರೆ ನಿಧಾನವಾಗಿ ಫಲವನ್ನು ಕೊಡುವಂಥದ್ದು. ಉಪಚಯ ಉಂಟಾಗುತ್ತೆ, ಮೊದಲು ಕಷ್ಟ ಬರುತ್ತೆ, ಅದು ಕೊನೆಗೆ ಅದೊಂದು ಪಕ್ವತೆ ಬಂದು ಆ ಕಷ್ಟದಲ್ಲಿ ಒಂದು ಪಾಠವನ್ನು ಕಲಿತು ಕೊನೆಗೆ ಅದಕ್ಕೊಂದು ಪರಿಪೂರ್ಣವಾದ ಫಲ ಸಿಗುತ್ತೆ ಅಂತ. ಅದು ಒಳ್ಳೆಯದೇ. ಯಾವತ್ತೂ ಕೂಡ ಶನಿ ಕುಜ ಇವರೆಲ್ಲ 6ನೇ ಮನೆಯಲ್ಲಿರೋದು ಒಂದು ಥರ ಒಳ್ಳೆಯದು, ಅದೇನು ಸಮಸ್ಯೆ ಇಲ್ಲ. ಆದರೆ ಶನಿ 6ನೇ ಮನೆಯಲ್ಲಿದ್ದರೂ ಕೂಡ ಅವನ ಪ್ರತಾಪ ಅದು ವೃಷಭ ರಾಶಿಯ ಮೇಲೆ ಬರ್ತಾ ಇದೆ. 3ನೇ ಮನೆಯದ ವೀಕ್ಷಣೆಯಲ್ಲೇ ಇದ್ದಾನೆ. ಆದ್ದರಿಂದ ಆ ರಾಶಿಗೆ ಬಂದಿರುವಂತಹ ಫಲ ಅದು ಇವರಿಗೂ ಸಂಬಂಧಪಡುತ್ತೆ, ತುಲಾ ರಾಶಿಯವರಿಗೆ ಅಂತ. ಹಾಗೆ ನಾವು ಲೆಕ್ಕಾಚಾರ ಮಾಡಿದಾಗ ಅಷ್ಟಮ ಸ್ಥಾನದಲ್ಲಿ ಶನಿ ಕುಜ ಇವರ ಸಂಯೋಗವಾಗಿ ಬಿಡುತ್ತೆ. ಕುಜ ಯಾರ ಜೊತೆ ಇದ್ದರೂ ಕೂಡ ಸಮಸ್ಯೆ ಇಲ್ಲ. ಅಂದರೆ ಗುರು ಜೊತೆ ಇದ್ದರೆ ಒಳ್ಳೆಯದು, ಚಂದ್ರನ ಜೊತೆ ಇದ್ದರೆ ಒಳ್ಳೆಯದು, ಶುಕ್ರನ ಜೊತೆ ಇದ್ದರೆ ಒಳ್ಳೆಯದು. ಆದರೆ ಅವನು ಈ ಶನಿಯ ಜೊತೆ ಇರಬಾರ್ದು ಕುಜ. ಅದು ಮೊದಲೇ ತೀಕ್ಷ್ಣತೆ, ಮೊದಲೇ ಅದು ದಾಕ್ಷಿಣ್ಯಾದಿಗಳು, ದಯಾ ಮೊದಲಾದವುಗಳು, ಕಾರುಣ್ಯ ಮೊದಲಾದವುಗಳು ಕಡಿಮೆ ಮಟ್ಟದಲ್ಲೇ ಇರುತ್ತೆ ಕುಜ. ಆದರೆ ಶನಿಯ ಜೊತೆ ಸೇರಿದಾಗ ಮತ್ತಷ್ಟು ಅವರು ತೀವ್ರತೆಗೆ ಅವರು ಹೋಗ್ತಾರೆ. ಆದ್ದರಿಂದ ಶನಿ ಮತ್ತು ಕುಜರ ಈ ಸಂಯೋಗದಿಂದ ಅನೇಕ ಸಮಸ್ಯೆಗಳು, ವ್ಯವಹಾರದಲ್ಲಿ ಹಿನ್ನಡೆ ಮೊದಲಾದವುಗಳು, ಮತ್ತು ತುಂಬ ಮಾನಸಿಕ ಒತ್ತಡಗಳು, ಆರೋಗ್ಯದಲ್ಲಿ ಏರುಪೇರುಗಳು ಇವೆಲ್ಲವೂ ಆಗುವ ಸಾಧ್ಯತೆಗಳು ಬಹಳ ಇದೆ. ಅದಕ್ಕೋಸ್ಕರ ಅವರಿಗೀಗ ಗುರುಬಲ ಕೂಡ ಕಡಿಮೆ ಇದೆ ತುಲಾ ರಾಶಿಯವರು. ಇಲ್ಲಿ ಶನಿ ಷಷ್ಠ ಸ್ಥಾನದಲ್ಲಿ ಉಪಚಯ ಸ್ಥಾನದಲ್ಲಿ ಇರೋದರಿಂದಾಗಿ ಅದೊಂದು ವರ ಇದ್ದಂತೆ ಇದೆ. ಆದರೆ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಏಕಾದಶದಲ್ಲಿ ಕೇತು ಇರೋದು ಕೂಡ ಒಳ್ಳೆಯದೇ. ಆದರೆ ಪಂಚಮ ಸ್ಥಾನದಲ್ಲಿರುವಂತಹ ರಾಹು ಮಕ್ಕಳ ವಿಷಯದಲ್ಲಿ ಹೆಚ್ಚಿನ ತೀರ್ಮಾನಗಳನ್ನು ಮಾಡಿಕೊಳ್ಳೋದೇ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಪುತ್ರಸ್ಥಾನದಲ್ಲೇ ರಾಹು ಇರೋದರಿಂದಾಗಿ ರಾಹುದೋಷ ಪೀಡಿತರಾಗುವಂತಹ ಸಾಧ್ಯತೆ ಇದೆ ಮಕ್ಕಳಲ್ಲಿ. ಅದಕ್ಕೋಸ್ಕರ ಈ ರಾಹುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದು ಒಂದು ಕಡೆ ಮುಖ್ಯ. ಆದರೆ ಇಲ್ಲಿ ಕುಜನ ಸಮಸ್ಯೆ ಕೂಡ ಬಂದುಬಿಟ್ಟಿದೆ. 8ನೇ ಮನೆಯಲ್ಲಿ ಕುಜ ಬಂದಿರೋದು, ಶನಿ ವೀಕ್ಷಣೆ ಕೂಡ ಇದೆ. ಗುರು 10ನೇ ಮನೆಯಲ್ಲಿರೋದ್ರಿಂದಾಗಿ ಗುರು ಬಲ ಇಲ್ಲ. ಗುರು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗ್ತಾನೆ, ವ್ಯವಹಾರಗಳಲ್ಲಿ ಧನಲಾಭಾದಿಗಳನ್ನು ಉಂಟು ಮಾಡಲಿಕ್ಕೆ ಹೋಗ್ತಾನೆ. ಆದರೆ ಉಳಿದ ಗ್ರಹಗಳ ಸಹಕಾರ ಇಲ್ಲದೇ ಇರೋದರಿಂದಾಗಿ ಸಮಸ್ಯೆ ಹೆಚ್ಚಾಗಬಹುದು. ಅದಕ್ಕೋಸ್ಕರ
ತುಲಾ ರಾಶಿಯವರಿಗೆ ನಾನೀಗ ಒಂದು ಪರಿಹಾರವನ್ನು ಹೇಳ್ತೇನೆ. ಅವರು ಹೀಗೆ ಮಾಡೋದರಿಂದಾಗಿ ಅವರಿಗೆ ಖಂಡಿತ ಒಂದು ಯಶಸ್ಸಿನ ಕಡೆ ಪ್ರಯಾಣ ಮಾಡಿದಂತೆ ಆಗುತ್ತೆ. ಯಾಕೆಂದರೆ ಈ ಕುಜ ಶುಕ್ರ ಇಬ್ಬರು ಒಟ್ಟಿಗೆ ಸೇರೋದು ಒಳ್ಳೆಯದು. ಕುಜ ಮತ್ತು ಚಂದ್ರ ಒಟ್ಟಿಗೆ ಸೇರಿದ್ರೆ ಶಶಿಮಂಗಳ ಯೋಗ ಅಂತಾರೆ. ಕುಜ ಮತ್ತು ಗುರು ಒಟ್ಟಿಗೆ ಸೇರಿದ್ರೆ ಕುಜ ಬೃಹಸ್ಪತಿ ಮಂಗಳ ಯೋಗ ಅಂತ ಕರೀತಾರೆ. ಕುಜ ಶುಕ್ರ ಸೇರಿದ್ರೆ ಇವೆರಡಷ್ಟು ಒಳ್ಳೆಯ ಯೋಗ ಇಲ್ದೇ ಇದ್ದರೂ ಕೂಡ ಅದು ಒಂದು ಒಳ್ಳೆಯದೇ. ಕುಜ ಮತ್ತು ಶುಕ್ರ ಒಟ್ಟಿಗೆ ಸೇರೋದು ಕೂಡ ಒಂದು ಒಳ್ಳೆಯದೇ. ಆದರೆ ಉಳಿದ ಗ್ರಹಗಳ ಜೊತೆ ಸೇರಬಾರ್ದು. ಈಗ ಕುಜ ಶುಕ್ರನ ಮನೆಗೆ ಬಂದಿದ್ದಾನೆ, ಆದ್ದರಿಂದ ಒಳ್ಳೆಯದೇ ಇದೆ. ಕುಜ ಶುಕ್ರ ಒಟ್ಟಿಗೆ ಸೇರಿದಂತೆ ಆಗಿದೆ, ಒಳ್ಳೆಯದೇ ಇದೆ. ಅಂದರೆ ಶನಿಯ ವೀಕ್ಷಣೆ ಇದೆ, ಅಷ್ಟಮ ಸ್ಥಾನ ಒಳ್ಳೆಯ ಮನೆಯಲ್ಲ. ಈ ಎರಡು ಸಮಸ್ಯೆಯನ್ನು ನಾನಿಲ್ಲಿ ಹೈಲೈಟ್ ಮಾಡಿ ಹೇಳ್ತಾ ಇರೋದು. ಅದಕ್ಕೋಸ್ಕರ ಒಂದು ನರಸಿಂಹದೇವರ ಚಿಂತನೆ ನಡೀಬೇಕಾಗಿದೆ. ಮತ್ತು ತಮ್ಮ ಸಮಸ್ಯೆಗಳು ಅನೇಕ ರೀತಿಯಲ್ಲಿ ಈಗ ಬಂದಿರ್ಬೋದು. ಯಾಕೆಂದರೆ ಗುರುಬಲ ಇಷ್ಟು ದಿವಸ ಇತ್ತು, ಈಗ ಗುರುಬಲ ಇಲ್ಲ. ಗುರುಬಲ ಮೊನ್ನೆ ಜೂನಿಂದ ಅವರಿಗೆ ಕಡಿಮೆ ಆಗಿದೆ. ಅದನ್ನ ಸಮಸ್ಯೆಗಳು ಈಗ ಒಂದು ತಿಂಗಳಲ್ಲಿ ನೀವು ಹೆಚ್ಚು ಅನುಭವಿಸಿರ್ತೀರಿ. ಇನ್ನೂ ಅದು ತೀವ್ರತೆ ಹೋಗುವ ನಿಮಗೆ ಹೆಚ್ಚು ಹೊಸ ಮಾರ್ಗಗಳು ಕೂಡ ಕಾಣಿಸ್ತಿಲ್ಲ. ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಮತ್ತು ಎಷ್ಟೋ ಕೆಲಸಗಳು ಹಾಗೆ ಪೆಂಡಿಂಗ್ ಆಗ್ತಾಯಿದೆ, ಪೋಸ್ಟ್ಪೋನ್ ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ನೀವು ಖಂಡಿತ ಎದುರಿಸಿರ್ತೀರಿ. ಅದಕ್ಕೋಸ್ಕರ ಇದಕ್ಕೆ ಕಾರಣ ಏನು ಅಂತಂದರೆ ಅದು ಕುಜನ ಒಂದು ಪ್ರಭಾವ, ರಾಹುವಿನ ಪ್ರಭಾವ, ಗುರುಬಲ ಇಲ್ಲದೇ ಇರುವಂಥದ್ದು. ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಹೇಳುವಂಥದ್ದು ಒಂದು ಸಂಗತಿ ಏನು ಅಂದರೆ, ರಾಯರ ಸೇವೆಯನ್ನು ಮಾಡಿ ಎಲ್ಲ ಬಿಟ್ಟು. ಅದು ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಯಾಕೆ ಅಂದರೆ ಗುರುಗಳ ಒಂದು ಅನುಗ್ರಹ ನಮಗೆ ಉಂಟಾದರೆ, ಗುರುಹು ಜೀವಕಾರಕ ಅಂತ ನಮ್ಮ ವ್ಯಕ್ತಿತ್ವ ಮೊದಲು ನಿರ್ಧಾರ ಆಗುತ್ತೆ. ಅಂದರೆ ನಮಗೇನು ಬೇಕೋ ಅದು ನಮಗೆ ಸಿಕ್ಕಿಬಿಡುತ್ತೆ. ಅದಕ್ಕೋಸ್ಕರ ಗುರುಗಳ ಒಂದು ಸೇವೆಯನ್ನು 48 ದಿವಸಗಳ ಕಾಲ ಮಾಡಬೇಕು. ಈಗ ರಾಯರ ಆರಾಧನೆ ಬರ್ತಾ ಇದೆ ಹತ್ತಿರದಲ್ಲಿ. ಅದಕ್ಕೂ ಮೊದಲು ಒಂದು 48 ದಿವಸಗಳ ಸೇವೆ ಮಾಡೋದು ಅದು ಅತ್ಯಂತ ಅರ್ಥಪೂರ್ಣ ಆಗುತ್ತೆ. ಇಲ್ಲಿ ಕುಜ ಕೂಡ ಆಗಸ್ಟ್ 3ನೇ ತಾರೀಕು ತನಕ ಅವನು ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದಾನೆ. ನಾವು ಕೂಡ ಆಗಸ್ಟ್ 30ನೇ ತಾರೀಕು ತನಕ ಇಲ್ಲಿ ಗುರು ಸೇವೆಯನ್ನು ನಾವು ಮಾಡಿದ್ರೆ ಅದು ತುಂಬ ಸರಿ ಹೋಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ. ಅಂದರೆ 48 ದಿವಸಗಳ ಕಾಲ ಗುರುಗಳ ಸೇವೆಯನ್ನು ಆಚರಣೆ ಮಾಡೋದರಿಂದ ನಮ್ಮ ಎಲ್ಲ ಸಮಸ್ಯೆಗಳು ಖಂಡಿತ ಪರಿಹಾರ ಆಗುತ್ತೆ. ಅದಕ್ಕೊಂದು ರೂಪುರೇಷೆ ಸಿಗುತ್ತೆ. ನಾವು ಏನೂ ಮಾಡೋದೇ ಇಲ್ಲ, ನಾವು ಅದ್ರ ಪಾಡಿಗೆ ಅದಿರಲಿ ಸಮಸ್ಯೆಗಳನ್ನ ಅಷ್ಟೇ ಕೇಳ್ತೀವಿ, ಪರಿಹಾರ ಮಾಡಿಕೊಳ್ಳೋದಿಲ್ಲ. ಆಗ ನಮ್ಗೆ ಒಳ್ಳೇದು ಹೇಗಾಗ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ನಾವು ಸಮಸ್ಯೆ ಬಂದಿದೆ, ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗಿದೆ. ಈಗ ನೀವು ಅದು ಹೇಗೆ ಸೇವೆ ಮಾಡೋದು, ಅದು ಕ್ರಮ ಹೇಗೆ ಅಂತೆಲ್ಲ ನಿಮಗೆ ಪ್ರಶ್ನೆಗಳು ಬಂದರೆ ನಮಗೆ ಒಮ್ಮೆ ವಾಟ್ಸಪ್ ಮೆಸೇಜ್ ಮಾಡಿ. ಅದಕ್ಕೆ ನಾವೊಂದು ಗ್ರೂಪ್ ಮಾಡಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಅದನ್ನು ರಾಯರ ಸೇವೆ ಹೇಗೆ ಮಾಡೋದು ಅಂತ ಒಂದು ಚಿಂತನೆಯನ್ನು ಮಾಡಿ, ನಮ್ಮ ಸಮಸ್ಯೆಗಳಿಗೂ ಕೂಡ ಅದರಲ್ಲಿ 2 ಬಗೆಯಾದ ಒಂದು ವಿಂಗಡಣೆ ಇರುತ್ತೆ. ಒಂದು ಪ್ರತ್ಯೇಕವಾಗಿ ಪ್ರತಿಯೊಬ್ಬರೂ ಕೂಡ ಅಟೆಂಡ್ ಮಾಡಿ ಅವರ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಮಾಡಬೇಕು, ಹೇಗೆ ಪರಿಹಾರ ಕಂಡು ಹಿಡ್ಕೊಳ್ಬೇಕು ಅನ್ನೋದು ಒಂದು ಮಾರ್ಗ. ಆದರೆ ಒಟ್ಟಿಗೆ ಸಾಮೂಹಿಕವಾಗಿ ಮಾಡುವಂತಹ ಪರಿಹಾರ ಇನ್ನೊಂದು. ಹೀಗೆ 2 ರೀತಿಯಲ್ಲಿ ನಾವು ಸಾಗಿದಾಗ, 2ರಲ್ಲಿ ಯಾವುದು ನಮ್ಮ ಅನುಕೂಲ ಹಾಗೆ ಸಾಗಿದಾಗ ನಮಗೆ ಖಂಡಿತ ಒಂದಲ್ಲ ಒಂದು ಪರಿಹಾರ ನಮಗೆ ಸಿಗುತ್ತೆ. ಈ ದೃಷ್ಟಿಯಲ್ಲಿ ಇದೇ ಬರುವ ಗುರುರಾಯರ ಆರಾಧನೆ ಪ್ರಯುಕ್ತವಾಗಿ 48 ದಿವಸಗಳ ಕಾಲ ಒಂದು ಸೇವೆಯನ್ನು ಆಚರಿಸಿದರೆ ನಿಮ್ಮ ಸಮಸ್ಯೆಗಳು ಏನಿದ್ರೂ ಕೂಡ ಪರಿಹಾರ ಆಗುತ್ತೆ ಮತ್ತು ಗುರುಗಳ ಅನುಗ್ರಹ ಉಂಟಾಗುತ್ತೆ. ದಶಮ ಸ್ಥಾನದಲ್ಲಿರುವಂತಹ ಗುರು ಖಂಡಿತ ವರವನ್ನು ನೀಡ್ತಾನೆ. ಈ ರಾಹುದೋಷ ಕುಜದೋಷಗಳೆಲ್ಲವೂ ಕೂಡ ಒಂದು ಹಂತದಲ್ಲಿ ಮಾತ್ರ, ಆಮೇಲೆ ಗುರುರಾಯರು ಪೂರ್ಣ ಅನುಗ್ರಹವನ್ನು ಉಂಟು ಮಾಡ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.